ಮಾರ್ಗಶಿರ ಧನುಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ ಕನ್ನಡದಲ್ಲಿ ಅವತರಣಿಕೆ. ಈ ಆಂಡಾಳ್ ತಿರುಪ್ಪಾವೈ 19ನೆಯ ದಿನದ ಪಾಶುರ ಪದ್ಯ. ಕುತ್ತು ವಿಳಕ್ಕೆರಿಯ ಕೋಟುಕಾಲ್ ಕಟ್ಟಿಲ್ ಮೇಲ್. ಅನುಸಂಧಾನ ಮಾಡುವುದಕ್ಕೆ ಮುಂಚೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. சூடி கொடுத்த சுடற்கொழியே தொல்பாவை பாடி அருளவல்ல நாடி நீ வேங்கடவர்க்கு என்னை விதி என்ற இம்மாற்றம் நாங்கடவா வண்ணமே நல்கும். அன்னவயல் புதுவை ஆண்டாளரங்கற்கு பொன்னு திருப்பாவை பல்பதியும் இன்னிசையால் சூடி கொடுத்தாளை சொல்லு. சூடி கொடுத்த சுடற்கொழியே தொல்பாவை பாடி அருளவல்ல நாடினி வேங்கடவர்க்கென்னை விதி என்ற இம்மாற்றம் நாம் கடவா வண்ணமே நல்கும். ಒಂದು ಕುತ್ತು ವಿಳಕ್ಕರಿಯೇ ಕೋಟುಕಾಲ್ ಕಟ್ಟಿಲ್ ಮೇಲ್. ಕುತ್ತು ವಿಳಕ್ಕೆರಿಯ கோட்டுக்கால் கட்டில் மேல் மெத்தென்ற பஞ்சசேனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் வார்பாவாய் திறவாய் மைத்தடம் கண்ணினாய் நீ உண்மனானலை எத்தனை போதும் துயிலெழவட்டாய் காண் எத்தனை ஏலும் பரிவாற்றுகில்லாயால் தத்துவம் அன்றோ தகவேலோரெம்பாவாய். தத்துவம் அன்றோ ತಗವೇಲೋರೆಂಬಾವಾಯ್. ಈ 19ನೆಯ ಆಂಡಾಳ್ ತಿರುಪ್ಪಾವೈ ಪಾಶುರದ ಪದ್ಯದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಕುತ್ತು ವಿಳಕ್ಕರಿಯೇ. ಕುತ್ತು ವಿಳಕು ಅಂದರೆ ದೀಪಸ್ತಂಭಗಳು, ಬೆಳಕು, ಎರಿಯ ಉರಿಯುತ್ತಿರಲು. ಕೋಟುಕಾಲ್ ಎಂದರೆ ಆನೆಯ ದಂತದಿಂದಲೂ ಮಾಡಿದ ಕಾಲುಗಳುಳ್ಳ. ಕಟ್ಟಿಲ್ ಮೇಲ್ ಅಂದರೆ ಮಂಚದ ಮೇಲೆ. ಮೆತ್ತು ಎಂದ್ರ ಮೆತ್ತನೆಯ ಪಂಚಶೇನತ್ತಿನ ಮೇಲೆ 5 ಗುಣಗಳುಳ್ಳ ಹಾಸಿಗೆಯ ಮೇಲೆ ಏರಿ ಹತ್ತಿ. ಕೊತ್ತು ಅಲರ್ ಗೊಂಚಲಾಗಿಯೂ ಅರಳಿರುವ. ಪೂಂಗುಳಲ್ ಹೂವುಗಳನ್ನು ಧರಿಸಿರುವ ಕುರುಳುಗಳ ನಪ್ಪಿನ್ನೈ ನೀಲಾದೇವಿಯ ಕೊಂಗೈ ಸ್ತನಗಳ ಮೇಲೆ ತನ್ನನ್ನು ಒಯ್ತು ಇರಿಸಿಕೊಂಡು ಕಿಡಂದ ಮಲಗಿದ. ಮಲರ್ ಅಂದರೆ ವಿಶಾಲವಾದ ಮಾರ್ಪ. ಹೃದಯವುಳ್ಳವನೇ, ವಕ್ಷಸ್ಥಲವುಳ್ಳವನೇ. ಬಾಯನ್ನಾದರೂ ತಿರವಾಯ್ ತೆರೆಯಬಾರದೆ. ಮೈ ಕಾಡಿಗೆಯನ್ನು ತಡಂ ಹಚ್ಚಿಕೊಂಡಿರುವ ಗಣ್ಣಿನಾಯ್. ಕಣ್ಣುಗಳನ್ನು ಉಳ್ಳ ನೀಳಾದೇವಿಯೇ, ನೀನು ನಿನ್ನ ಮಣಾಳನೈ ಪತಿಯಾದ ಶ್ರೀಕೃಷ್ಣನನ್ನು ಎತ್ತನೈ ಪೋದುಂ ಎಷ್ಟು ಹೊತ್ತಾದರೂ ತುಯಿಲ್ ಎಳ ನಿದ್ರೆಯನ್ನು ಬಿಟ್ಟು ಏಳಲು ಅವಕಾಶವನ್ನು ಒಟ್ಟಾಯ್ ಕಾಣ್ ಅವಕಾಶವನ್ನು ಕೊಡುವುದಿಲ್ಲವಲ್ಲ. ಎತ್ತನೆ ಏಲುಂ ಸ್ವಲ್ಪವಾದರೂ. ಪಿರಿವು ಅಂದರೆ ಅಗಲಿರುವುದನ್ನು ಅತ್ತಕ್ಕಿಲ್ಲಾಯ್. ನೀನು ಸಹಿಸಲಾರದವಳಾಗಿರುವುದು ಆಲ್ ಆಶ್ಚರ್ಯವೇ. ಇದು ತತ್ವಂ ಅಂದ್ರು ತತ್ವತಃ ಸರಿಯಲ್ಲ. ನಿನ್ನ ಸ್ವರೂಪಕ್ಕೂ ತಕ್ಕುದಲ್ಲ. ತಕವು ನಿನ್ನ ಸ್ವಭಾವಕ್ಕೂ ತಕ್ಕುದಲ್ಲ. ಆದರೂ ಇದು ನಿನಗೆ ಯುಕ್ತವಲ್ಲ. ಅಮ್ಮ, ನೀನು ಎದ್ದು ಆ ಶ್ರೀಕೃಷ್ಣನನ್ನು ಏಳಲು ಬಿಡು. ಕೃಷ್ಣನನ್ನು ಏಳಲು ಬಿಡುವುದರಿಂದಲೂ ಆಗುವುದು. ಆಗ ಏಲ್ ಎಂದರೆ ಅತಿಶ್ಲಾಘ್ಯವೂ ಪೋರ್ ಅದ್ವಿತೀಯವೂ ಆದ ನಮ್ಮ ನಮ್ಮಿ ಪಾವೈ ಶ್ರೀವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎನ್ನುವ ಪ್ರತಿಪದಾರ್ಥವು ಮೂಡಿಬಂದಿದೆ. ದೀಪಸ್ತಂಭಗಳಲ್ಲಿ ಮಂಗಳ ದೀಪಗಳು ಉರಿದು ಬೆಳಕಿನ ಪ್ರಕಾಶವು ಹರಿದಿರಲು. ಆನೆಯ ದಂತದ ಕಾಲುಗಳ ಮಂಚದ ಮೇಲೆ ಮೃದು ಬಿಳಿ ಶುಭ್ರ ಸೌಂದರ್ಯ ತಂಪು ಮಾರ್ಧವ ಸುವಾಸನೆಯ ಪಂಚಶಯನದ ಮೇಲೇರಿ ಗೊಂಚಲಾಗಿ ಅರಳಿದ
ಹೂಗಳನ್ನು ಮುಡಿದ ಪರಿಮಳದ ಕೇಶರಾಶಿಯುಳ್ಳ ನೀಳಾದೇವಿಯೇ, ನಿನ್ನ ವಕ್ಷೋಜಗಳನ್ನು ತನ್ನ ಎದೆಯ ಮೇಲಿರಿಸಿಕೊಂಡು ಮಲಗಿರುವ ವಿಶಾಲ ಸುಕುಮಾರ ಎದೆಯುಳ್ಳ ಆ ಶ್ರೀಕೃಷ್ಣನೇ, ನೀನಾದರೂ ಬಾಯಿ ತೆರೆದು ಮಾತನಾಡಬಾರದೆ? ಕಾಡಿಗೆಯಿಂದ ಅಲಂಕೃತ ವಿಶಾಲ ಕಣ್ಣುಗಳುಳ್ಳ ನೀಳಾದೇವಿಯೇ, ನಿನ್ನ ಮನೋವಲ್ಲಭನಾದ ಆ ಶ್ರೀಕೃಷ್ಣನ ಒಂದು ಕ್ಷಣವಾದರೂ ಎಬ್ಬಿಸಿ ನಮಗೆ ದರ್ಶನ ಕೊಡಲು ನೀನು ಬಿಡುವುದಿಲ್ಲವಲ್ಲ? ಇದು ಸರಿಯೇ? ನೀನೊಂದು ಕ್ಷಣವಾದರೂ ಅವನ ಅಗಲಿಕೆಯನ್ನು, ವಿರಹ ವೇದನೆಯನ್ನು ಸಹಿಸಲಾರಿಯಲ್ಲ? ಇದು ನಿನಗೆ ತಕ್ಕುದಲ್ಲ. ನಿನ್ನ ಸ್ವಭಾವಕ್ಕೂ ಹೀಗೆ ಮಾಡುವುದು ಸರಿಯೇ? ಯೋಚಿಸಿ ನೋಡು. ನೀನೆದ್ದು ನಿನ್ನ ಸ್ವಾಮಿ ಕೃಷ್ಣನನ್ನು ಎಬ್ಬಿಸಿ ನಮಗೆ ದರ್ಶನವನ್ನು ನೀಡು. ಆಗ ನಮ್ಮ ಶ್ರೀವ್ರತವು ಸಿದ್ಧಿಸುವುದು. ಆಗ ಅದ್ವಿತೀಯವೂ ಅತಿಶ್ಲಾಘ್ಯವೂ ಆದ ಶ್ರೀವ್ರತವೆನ್ನುವ ಪವಿತ್ರ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ ಆಂಡಾಳ್ ತಿರುವಡಿಗಳೇ ಶರಣಂ. ಇಲ್ಲಿ ಈ ಪದ್ಯದಲ್ಲಿ ಶ್ರೀಕೃಷ್ಣನ ಮಹಡಿಯ ಮೇಲಣ ಶಯನಗೃಹ ಹಾಗೂ ಸೊಗಸಾದ ವೈಕುಂಠದ ಭವ್ಯ ಚಿತ್ರಣ ಮತ್ತು ಲೋಕಕ್ಕೆ ಮಾರ್ಗದರ್ಶನ ಮಾಡುವ ಜ್ಞಾನದೀಪದ 5 ಮುಖಗಳಾದ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸಗಳು, ಪಾಂಚರಾತ್ರಾಗಮ, ವೈಖಾನಸಾಗಮಗಳು ಹಾಗೂ ಆಳ್ವಾರ್ ಆಚಾರ್ಯರ ಶ್ರೀ ಸೂಕ್ತಿಗಳು, ಕುವಲಯ ಪೀಡ ಎನ್ನುವ ಆನೆಯ ದಂತದ ಕಾಲುಗಳುಳ್ಳ ಮಂಚವೂ ಅದು. ಈ ಮಂಚದ ಕಾಲುಗಳೆಂದರೆ 4 ಆಶ್ರಮಗಳು, 4 ವರ್ಣಗಳು, ಚತುರ್ವಿಧ ಪುರುಷಾರ್ಥಗಳು. ಇಲ್ಲಿ ಭಗವಂತನ ಸ್ಥಾನದಲ್ಲಿ ಆಚಾರ್ಯರು ನೀಳಾದೇವಿಯ ಸ್ಥಾನದಲ್ಲಿದ್ದು ಶಿಷ್ಯನನ್ನು ಕಾಣಬಹುದು. ಮೇಲೆ ತಿಳಿಸಿದ ಜ್ಞಾನದೀಪದ ಬೆಳಕಿನಲ್ಲಿ ಪರಬ್ರಹ್ಮಾನ್ವೇಷಣೆ ಎನ್ನು ಪಂಚಶಯನ ಎನ್ನುವುದು ಅರ್ಥಪಂಚಕ, ನೀಳಾದೇವಿಯ ಅಲಂಕಾರಗಳು ಎನ್ನುವುದು ಅಂತರಂಗ, ಶಿಷ್ಯನ ವಿನಯ ಗುರುಭಕ್ತಿ ಎನ್ನುವುದು ಗುಣಾಲಂಕಾರಗಳು. ಆಚಾರ್ಯ ಕೃಪೆಯಿಂದ ಪರಮಾತ್ಮಾನುಭವ ದೊರೆಯುವುದು. ಅವರೇ ಜ್ಞಾನ ಹಾಗೂ ಮೋಕ್ಷಗಳಿಗೆ ಕಾರಣರು ಎನ್ನುವ ಅರ್ಥವನ್ನು ಈ ಪಾಶುರದಲ್ಲಿ ಗ್ರಹಿಸಿಕೊಳ್ಳಬೇಕು. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಾರ್ ತಿರುವಡಿಗಳಲ್ಲಿ ಶರಣಾಗತಿಯನ್ನು ಮಾಡುತ್ತಿದ್ದೇವೆ.